ಆಲ್ಮೋಸ್ಟ್ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಸೂಚನೆ ಬಂದಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈ ಅಲರ್ಟ್ನಲ್ಲಿದೆ. ಏರ್ಪೋರ್ಟ್ನ ಎಲ್ಲ ವಾಹನಗಳು, ಪ್ರಯಾಣಿಕರು ಎಲ್ಲರನ್ನ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಮೇಲೆ CISF ಅವರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರಯಾಣಿಕರು ಹೋಗುವವರು ಬರುವವರು ಎಲ್ಲರ ತಪಾಸಣೆ ಆಗ್ತಾ ಇದೆ. ಆಮೇಲೆ 3 ಅವರ್ಸ್ ಅರ್ಲಿಯರ್ ಆಗಿ ಬನ್ನಿ ಅಂತ ಅಂದ್ಬಿಟ್ಟು ಪ್ರಯಾಣಿಕರಿಗೆ ಹೇಳಿದ್ದಾರೆ. ನಿಮ್ಮ ಫ್ಲೈಟ್ ಹೊರಡೋ ಟೈಮ್ಗೆ 3 ಗಂಟೆ ಮೊದಲೇ ಬಂದಿರಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲೂ ಕೂಡ ಸೆಕ್ಯೂರಿಟಿ ಜೋರಾಗಿದೆ. ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಆಗಿದೆ. ಈಗಾಗಲೇ ಕೂಡ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಇವತ್ತು ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗಾಗಲೇ ಕೂಡ ಕಳೆದ 2 ದಿನಗಳಿಂದ ಈಗಾಗಲೇ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಈಗಾಗಲೇ ಕೂಡ CISFನ ಸಿಬ್ಬಂದಿ ಏರ್ಪೋರ್ಟ್ನ ಭದ್ರತೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಈಗಾಗಲೇ ಕೂಡ ಏರ್ಪೋರ್ಟ್ನ ಎಲ್ಲ ಸ್ಥಳಗಳಲ್ಲೂ ಕೂಡ ಈಗಾಗಲೇ ಕೂಡ ಹೆಚ್ಚುವರಿ CISF ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಈಗಾಗಲೇ ಕೂಡ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಕೂಡ ಏರ್ಪೋರ್ಟ್ಗೆ ಬರುವಂತಹ ಪ್ರವೇಶ ದ್ವಾರದಲ್ಲೇ ಎಲ್ಲ ವಾಹನಗಳ ತಪಾಸಣೆಯನ್ನು ಕಟ್ಟುನಿಟ್ಟಾಗಿ ಮಾಡಲಾಗ್ತಾ ಇದೆ. ಯಾರೆಲ್ಲ ಒಳಗೆ ಬರ್ತಾ ಇದ್ದಾರೆ, ಯಾಕೆ ಬರ್ತಾ ಇದ್ದಾರೆ, ಎಲ್ಲಿಗೆ ಪ್ರಯಾಣ ಮಾಡ್ತೀರಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಕೆಲಸವನ್ನು ಈಗಾಗಲೇ ಕೂಡ CISFನ ಸಿಬ್ಬಂದಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಂದಿನಂತೆ ಇವತ್ತು ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಈಗಾಗಲೇ ಕೂಡ ಏರ್ಪೋರ್ಟ್ನಲ್ಲಿ ಎಲ್ಲೆಡೆ ಕೂಡ ಈಗ ಪ್ರಯಾಣಿಕರ ದಟ್ಟಣೆ ಕೂಡ ಇರುವಂಥದ್ದು. ಈಗಾಗಲೇ ಕೂಡ ಬೆಂಗಳೂರಿನಿಂದ ಅದರಲ್ಲೂ ಕೂಡ ಯುದ್ಧ ಪೀಡಿತ ಪ್ರದೇಶಗಳಿಗೆ ತೆರಳುವಂತಹ ವಿಮಾನಗಳನ್ನು ಈಗಾಗಲೇ ಕೂಡ ರದ್ದು ಮಾಡಲಾಗಿದೆ. ಕಾರಣ ಯಾಕೆಂದರೆ ಯುದ್ಧ ಪೀಡಿತ ಪ್ರದೇಶಗಳಲ್ಲಿರುವಂತಹ ಏರ್ಪೋರ್ಟ್ಗಳು ಈಗಾಗಲೇ ಬಂದ್ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ಕೂಡ ಜಮ್ಮು ಸೇರಿದಂತೆ ಕಾಶ್ಮೀರ, ಶ್ರೀನಗರ, ಈ ಸೇರಿದಂತೆ ರಾಜಸ್ಥಾನದ ಜೈಪುರ್ ಈ ಕಡೆ ಇರುವಂತಹ ಎಲ್ಲ ವಿಮಾನಗಳ ಪ್ರಯಾಣವನ್ನು ರದ್ದುಗೊಳಿಸಲಾಗಿದೆ. ಮತ್ತೊಂದು ಕಡೆ ಈಗ ಏರ್ಪೋರ್ಟ್ಗೆ ಬರುವಂತಹ ಕೆಲ ವಿದೇಶಿ ವಿಮಾನಗಳಲ್ಲೂ ಕೂಡ ವ್ಯತ್ಯಯ ಆಗಿದೆ ಅಂತಕ್ಕಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏರ್ಪೋರ್ಟ್ಗೆ ಬರುವಂತಹ ಪ್ರಮುಖ ಗಣ್ಯ ವ್ಯಕ್ತಿಗಳು ಕೂಡ ತಮ್ಮ ಪ್ರಯಾಣವನ್ನು ಮುಂದೂಡ್ತಾ ಇದ್ದಾರೆ. ಕೆಲವರು ಕೂಡ ಪ್ರಯಾಣವನ್ನು ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ ಒಂದು ವೇಳೆ ಯುದ್ಧದ ಭೀತಿ ಆಗಿದ್ದಲ್ಲಿ, ಒಂದು ರೀತಿಯ ಯಾವುದಾದರೂ ಅಪಾಯ ಆದಂತಲ್ಲಿ ಏರ್ಪೋರ್ಟ್ನಲ್ಲಿ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿರ್ತೀವಿ. ಈಗಾಗಲೇ ಕೂಡ ಏರ್ಪೋರ್ಟ್ನ ಒಳಭಾಗದಲ್ಲಿ ಮಾಕ್ ಡ್ರಿಲ್ಗಳನ್ನು ಕೂಡ ಮಾಡಲಾಗ್ತಾ ಇರುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ಕೂಡ ಬೆಂಗಳೂರಿನ ಈ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈಗಾಗಲೇ ಕೂಡ CISFನ ಸಿಬ್ಬಂದಿ ಇವತ್ತು ಹೆಜ್ಜೆಗೂ ಕೂಡ ಇವತ್ತು ಕಾವಲು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಹರೆ ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಿಗಾ ಇಟ್ಟಿದ್ದಾರೆ. ಈಗಾಗಲೇ ಕೂಡ ವಾಹನಗಳ ಮೂಲಕ ಈಗಾಗಲೇ ಕೂಡ ಎಲ್ಲೆಡೆ ತಮ್ಮ ಸಂಚಾರವನ್ನು ಈಗಾಗಲೇ ಕೂಡ ಏರ್ಪೋರ್ಟ್ನ ಇವತ್ತು ಏನು ಟ್ಯಾಕ್ಸಿ ಸೇವೆ ಇದೆ, ಟ್ಯಾಕ್ಸಿ ಸೇವೆ ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ತಮ್ಮ ಹದ್ದಿನ ಕಣ್ಣನ್ನು ಇಟ್ಟು ಈಗಾಗಲೇ ಕೂಡ ಒಂದು ರೀತಿಯ ಪರಿಶೀಲನಾ ಕಾರ್ಯಗಳನ್ನು ಈಗಾಗಲೇ ಕೂಡ ಏರ್ಪೋರ್ಟ್ನಲ್ಲಿ ಭದ್ರತಾ ಕಾರ್ಯಗಳನ್ನು ಕೈಗೊಂಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ರೆಡಿ. ಈಗಾಗಲೇ ತಮಿಳುನಾಡು, ಕೇರಳ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಯಾವುದೇ ಏರ್ಪೋರ್ಟ್ ಇದ್ರೂ ಕೂಡ ಸಾಕಷ್ಟು ಭದ್ರತೆ ಮಾಡಿಕೊಂಡಿದ್ದಾರೆ. ನಿಮಗೆ ಯುದ್ಧ ಪೀಡಿತ ಪ್ರದೇಶದಲ್ಲಿ ಒಂದು 10-15 ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದ್ದಾರೆ. ಎಲ್ಲವೂ ಕೂಡ ಮುಂಜಾಗ್ರತಾ ಕ್ರಮ ಅಂತ ಹೇಳ್ಬೋದು.